ಏನು ಬೆಳವಣಿಗೆ ಏನಿಲ್ಲ ನೋಡ್ತಿರಲ್ಲ, ನೀವೇ ಹೇಳ್ಬೇಕೀಗ. ಅಲ್ಲಿ ಈಗ ಒಂದು ಕಡೆ ಇನ್ನೂ ಅಲ್ಲ, ಹೊಸ ಪಕ್ಷದ ಮಾತನ್ನು ಮಾತಾಡಿದ್ರಿ ಮೊನ್ನೆ ವಿಜಯೇಂದ್ರ ಅಧ್ಯಕ್ಷರಾದ್ರೆ ನಾವು ಹೊಸ ಪಕ್ಷ ಕಟ್ತೀರಿ ಅಂತ ಎಲ್ಲಿಗೆ ಬಂತು ಸರ್? ಅದು ವಿಜಯೇಂದ್ರನ ಮತ್ತೆ BJP ಅವರು ಮತ್ತೆ ತಲೆ ಮೇಲೆ ಕುಂಡ್ಸ್ಕೊಂಡ್ರೆ ನಾವು ಹೊಸ ಪಕ್ಷ ಗ್ಯಾರಂಟಿ. ಅಲ್ಲಿ ಸದ್ಯ ನಮ್ಮ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜಯೇಂದ್ರನ ಬದಲಾವಣೆ ಇಲ್ಲ ಅನ್ನೋವಂಥ ಮಾತುಗಳು ಕೇಳಿದ್ರು. ಬದಲಾವಣೆ ಮಾಡೋದು ಬಿಡೋದು ಆ ಪಾರ್ಟಿಯವ್ರಿಗೆ ಸಂಬಂಧ ರೀ. ಅವ ಅಯೋಗ್ಯದಾನ ಭ್ರಷ್ಟದಾನ ಅಂತ ನಾವು ಹೇಳಿರಪ್ಪ, ಅದ್ರ ಮೇಲೆ ನಮ್ಗೆ ಅವನೇ ಬೇಕಂತ ಮಾಡ್ತಂದ್ರೆ ನಾವೇನು ಮಾಡೋದು? ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡುತ್ತಂದ್ರೆ ಸರ್, ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಂಗೆ ಸರ್? ಮತ್ತೆ ನೀವು ಯಾಕೆ ಯಾವ ಮಾಧ್ಯಮ ನಿಮ್ಮದು ಚಾನಲ್? ನಮ್ಮದು ಟಿವಿನೇ. ಹಾಂ, ನೀವು ನ್ಯೂಟ್ರಲ್ ಅದಿರಿ ಬಿಡ್ರಿ. ನಿಮ್ಗೆ ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಟೊತ್ತಿಗೆ ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅದು. ನಾಗಾಲ್ಯಾಂಡು, ಸಿಕ್ಕಿಮು, ಯಾವುದದು ಮಿಜೋರಾಮ ಅಂತ BJP ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ, ಅದು ದಕ್ಷಿಣ ಭಾರತದಲ್ಲಿ BJPಗೆ ಏನಾರೇ ನೆಲೆ ಇರುವಂಥ ರಾಜ್ಯ ಅದು ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದರೆ, ಎಲ್ಲರೂ ಈ ವ್ಯಕ್ತಿನ ಬೇಡ, ಇವನ ನೇತೃತ್ವಕ್ಕೆ 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವ್ರ ಮಗ ಎಂಥವ್ ಇದ್ರೂ ಅವನಿಗೆ ಪ್ರೀತಿ ಇರ್ತೈತಿ. ಏನು ಹೆತ್ತವರಿಗೆ ಹೆಗ್ಗಣ ಮುದ್ದಂಗೆ ನನ್ನ ಪೂಜ್ಯ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಹೊಡ್ಕೊತ ಹೋಗ್ತಾರೆ ಅವರು. ಆದರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ.